ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಂದು ನಾವು ಅತ್ಯಂತ ಶಕ್ತಿಶಾಲಿಯಾದ ಶ್ರೀರಾಮನ ದಿವ್ಯ ಕಥೆಯನ್ನು ನಾವು ಇವತ್ತು ತಿಳಿಯಲಿದ್ದೇವೆ. ಈ ಪರಮ ಪವಿತ್ರವಾದ ಕಥೆಯನ್ನು ಯಾರು ಸಂಪೂರ್ಣವಾಗಿ ಕೇಳುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಮತ್ತು ಅವರ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ ಎಂಬ ಬಲವಾದ ನಂಬಿಕೆ ಇದೆ. ಜನರ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಈ ಮಹಾನ್ ರಹಸ್ಯ ಕಥೆಯನ್ನು ನೀವು ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣ ನಂಬಿಕೆಯಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿನಲ್ಲಿ ನಾಗೇಂದ್ರ ಶರ್ಮಾ ಎಂಬ ಬ್ರಾಹ್ಮಣನಿದ್ದನು. ಆತನಿಗೆ ನಾರಾಯಣ ಶರ್ಮಾ ಮತ್ತು ನಾರಾಯಣಮ್ಮ ಎಂಬ ಮುದ್ದಾದ ಹಾಗೂ ಗುಣವಂತ ಮಕ್ಕಳಿದ್ದರು. ನಾಗೇಂದ್ರ ಶರ್ಮನಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇದ್ದರೂ ಅವನ ಮನೆಯಲ್ಲಿ ಬಡತನ ತಾಂಡವಾಡುತ್ತಿತ್ತು. ಆತನ ಬಡತನ ಎಷ್ಟಿತ್ತೆಂದರೆ ಒಂದು ಹೊತ್ತಿನ ಊಟಕ್ಕೂ ಆತನ ಕುಟುಂಬ ಪರದಾಡುವಂತಹ ಪರಿಸ್ಥಿತಿ ಇತ್ತು. ದಿನವಿಡೀ ಊರೂರು ತಿರುಗಿ ಮನೆಗಳ ಮುಂದೆ ನಿಂತು ಭಿಕ್ಷೆ ಬೇಡಿ ತಂದ ಅಲ್ಪ ಸ್ವಲ್ಪ ಧಾನ್ಯದಲ್ಲೇ ಅವರು ತಮ್ಮ ಜೀವನವನ್ನು ಅತ್ಯಂತ ಕಷ್ಟದಿಂದ ಸಾಗಿಸುತ್ತಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಕಣ್ಣೆದುರೇ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಲಾಗದಂತಹ ಪರಿಸ್ಥಿತಿ ಆ ತಂದೆಯಾಗಿತ್ತು. ಹೀಗೆ ಬಹಳ ವರ್ಷಗಳ ಕಾಲ ಕಷ್ಟಗಳನ್ನು ಮತ್ತು ಜನರ ಅವಮಾನಗಳನ್ನು ಅನುಭವಿಸಿದ ನಾಗೇಂದ್ರ ಶರ್ಮನಿಗೆ ಒಮ್ಮೆ ಕಾಶಿಗೆ ಹೋಗಿ ಹೇಗಾದರೂ ಮಾಡಿ ಹಣ ಸಂಪಾದಿಸಿ ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಬೇಕೆಂಬ ಬಲವಾದ ಆಸೆ ಉಂಟಾಯಿತು. ತನ್ನ ಮನಸ್ಸಿನ ಈ ಆಸೆಯನ್ನು ತನ್ನ ಹೆಂಡತಿಗೆ ತಿಳಿಸಿ ಮನೆಯಲ್ಲೇ ಪ್ರಯಾಣಕ್ಕಾಗಿ ಸ್ವಲ್ಪವೂ ಹಣವಿಲ್ಲದಿದ್ದರೂ ಮತ್ತು ದಾರಿಗೆ ಆಹಾರವಿಲ್ಲದಿದ್ದರೂ ಕೇವಲ ದೇವರ ನಾಮ ಸ್ಮರಿಸುತ್ತಾ ಬರಿಗಾಲಿನಲ್ಲಿಯೇ ಬೆಳಗಿನ ಸಮಯದಲ್ಲಿ ಕಾಶಿಯತ್ತ ತನ್ನ ಪ್ರಯಾಣವನ್ನು ಬೆಳೆಸಿದನು. ಸುಡುವ ಬಿಸಿಲು, ಮಳೆ ಮತ್ತು ಗಾಳಿಯನ್ನು ಲೆಕ್ಕಿಸದೆ ಹಗಲಿರುಳು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದ ನಾಗೇಂದ್ರ ಶರ್ಮನಿಗೆ ವಿಪರೀತ ಸುಸ್ತಾಯಿತು. ಆ ದಟ್ಟವಾದ ಕಾಡಿನಲ್ಲಿ ದೇವತೆಗಳಂತೆ ಬೆರಗಾಗುವಂತಹ ದಿವ್ಯ ರೂಪದ ಸೂತ ಮುನಿಗಳು, ವೇದವ್ಯಾಸರು ಮತ್ತು ನಾರದ ಮಹರ್ಷಿಗಳು ಆತನಿಗೆ ಪ್ರತ್ಯಕ್ಷವಾದರು. ಆತನ ಮುಖದಲ್ಲಿದ್ದ ಆಯಾಸ ಮತ್ತು ಬಡತನದ ಪರಿಸ್ಥಿತಿಯನ್ನು ಕಂಡ ಮುನಿಗಳು ಹೀಗೆ ಹೇಳುತ್ತಾರೆ: ಎಲೈ ಮುಗ್ಧ ಬ್ರಾಹ್ಮಣನೇ, ಈ ಸುಡು ಬಿಸಿಲಿನಲ್ಲಿ ಮತ್ತು ಕಾಡಿನ ಮಧ್ಯೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ದಯೆಯಿಂದ ಕೇಳಿದರು. ಅದಕ್ಕೆ ನಾಗೇಂದ್ರ ಶರ್ಮನು ಅವರ ಪಾದಗಳಿಗೆ ನಮಸ್ಕರಿಸಿ ಕಣ್ಣೀರು ಹಾಕುತ್ತಾ, ನನ್ನ ಮನೆಯಲ್ಲಿ ತುಂಬ ಬಡತನವಿದೆ. ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಹೊತ್ತಿನ ಊಟ ನೀಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಆ ನನ್ನ ಕಷ್ಟಗಳನ್ನು ನೋಡಲಾಗದೆ ಹೇಗಾದರೂ ಮಾಡಿ ಹಣ ಸಂಪಾದಿಸಲು ನಾನು ಕಾಶಿಗೆ ಹೋಗುತ್ತಿದ್ದೇನೆ. ಅಲ್ಲಿ ಏನಾದರೂ ಕೆಲಸ ಮಾಡಿ ಹಣ ತಂದು ನನ್ನ ಮಕ್ಕಳನ್ನು ಸಾಕುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ತ್ರಿಮೂರ್ತಿಗಳಂತಿದ್ದ ಮಹರ್ಷಿಗಳು ಮುಗುಳ್ನಗುತ್ತಾ ಹೀಗೆ ಹೇಳುತ್ತಾರೆ: ಎಲೈ ಬ್ರಾಹ್ಮಣನೇ, ಕಾಶಿಗೆ ಹೋದರೆ ಯಾರಾದರೂ ನಿನಗೆ ಹಣವನ್ನು ಸುಮ್ಮನೆ ಕೊಡುತ್ತಾರೆಯೇ? ಅಲ್ಲಿ ನಿನಗೆ ಗಂಗಾ ಸ್ನಾನದ ಪುಣ್ಯ ಸಿಗಬಹುದು, ವಿಘ್ನೇಶ್ವರನ ದರ್ಶನವಾಗಬಹುದು. ಆದರೆ ನಿನ್ನ ಬಡತನದ ದೂರವಾಗಲು ನೀನು ಇಷ್ಟು ದೂರ ಬರಬೇಕಾಗಿಲ್ಲ. ಮನೆಯಲ್ಲೇ ಕುಳಿತು ನಿನ್ನ ಕಷ್ಟಗಳನ್ನು ಕಳೆದುಕೊಳ್ಳುವ ಒಂದು ದಾರಿ ಇದೆ. ನಾವು ನಿನಗೂ ಒಂದು ಪುಣ್ಯವಾದ ಕಥೆಯನ್ನು ಹೇಳುತ್ತೇವೆ, ಅದನ್ನು ಶ್ರದ್ಧೆಯಿಂದ ಕೇಳುತ್ತೀಯಾ ಎಂದು ಹೇಳುತ್ತಾರೆ. ಅದಕ್ಕೆ ನಾಗೇಂದ್ರ ಶರ್ಮನು ಕೈ ಮುಗಿದು, ಮಹಾನುಭಾವರೇ, ಎಂತಹ ದಡ್ಡ ನಾನು! ಕಸ್ತೂರಿಯನ್ನು ತನ್ನಲ್ಲೇ ಇಟ್ಟುಕೊಂಡು ಕಾಡೆಲ್ಲ ಹುಡುಕುವ ಜಿಂಕೆಯಂತೆ ನನ್ನ ಕಥೆಯಾಗಿದೆ. ದಯವಿಟ್ಟು ಅದು ಯಾವ ದೇವರ ಕತೆ? ಅದರಿಂದ ನನ್ನ ಬಡತನ ಹೇಗೆ ದೂರವಾಗುತ್ತದೆ? ದಯವಿಟ್ಟು ವಿವರಿಸಿ ಸ್ವಾಮಿ ಎಂದು ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇಡಿಕೊಂಡನು. ಆಗ ನಾರದರ ಮಹರ್ಷಿಗಳು ಆ ದಿವ್ಯ ಕಥೆಯನ್ನು ವಿವರಿಸಲು ಶುರು ಮಾಡಿದರು.
ಹಿಂದೆ ತೇತ್ರಾಯುಗದಲ್ಲಿ ಕೋಸಲ ಎಂಬ ಅತ್ಯಂತ ಸಮೃದ್ಧವಾದ ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯವನ್ನು ದಶರಥ ಮಹಾರಾಜರು ತೇತ್ರಾಯುಗದಲ್ಲಿ ಕೋಸಲ ಎಂಬ ಅತ್ಯಂತ ಸಮೃದ್ಧವಾದ ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯವನ್ನು ದಶರಥ ಮಹಾರಾಜನು ಬಹಳ ಧರ್ಮದಿಂದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಆಳುತ್ತಿದ್ದನು. ಆದರೆ ಅವನಿಗೆ ವಯಸ್ಸಾಗಿದ್ದರೂ ಮಕ್ಕಳಿರಲಿಲ್ಲ ಎಂಬ ದೊಡ್ಡ ಕೊರಗಿತ್ತು. ಮಕ್ಕಳಿಗಾಗಿ ಅವನು ಕುಲಗುರು ವಸಿಷ್ಠರ ಮಾರ್ಗದರ್ಶನದಲ್ಲಿ ಮಹಾಮುನಿಗಳ ನೇತೃತ್ವದಲ್ಲಿ ಯಾಗವನ್ನು ಅತ್ಯಂತ ಭಕ್ತಿಯಿಂದ ಮಾಡಿದನು. ಆಗ ಯಾಗದ ಅಗ್ನಿಕುಂಡದಿಂದ ಅಗ್ನಿದೇವನು ಪ್ರತ್ಯಕ್ಷನಾಗಿ ದೈವಿಕವಾದ ಸುವರ್ಣ ಪಾತ್ರೆಯಲ್ಲಿದ್ದ ಪಾಯಸವನ್ನು ನೀಡಿದನು. ದಶರಥನು ಆ ಪಾಯಸವನ್ನು ಭಕ್ತಿಯಿಂದ ತನ್ನ 3 ಹೆಂಡತಿಯರಾದ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೆಗೆ ಸಮಾನವಾಗಿ ಹಂಚಿದನು. ಅವರ ಆ ದೈವಿಕ ಪಾಯಸವನ್ನು ಸೇವಿಸಿದ ಕೂಡಲೇ ಗರ್ಭವತಿಯಾದರು. ನಂತರ ಅತ್ಯಂತ ಶುಭ ದಿನವಾದ ಚೈತ್ರ ಶುದ್ಧ ನವಮಿ ಎಂದು ನಕ್ಷತ್ರ ಕಟಕ ಲಗ್ನದಲ್ಲಿ ಸಾಕ್ಷಾತ್ ಶ್ರೀ ಹರಿಯ ಅಂಶದಿಂದ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಎಂಬ 4 ತೇಜಸ್ವಿ ಕುಮಾರರು ಜನಿಸಿದರು. ಇಡೀ ಅಯೋಧ್ಯೆಯೇ ಸಂಭ್ರಮಿಸಿತು. ಆ ಮಕ್ಕಳೇ ದಿನೇ ದಿನೇ ಬೆಳೆಯುತ್ತಾ ಬಾಲಚಂದ್ರನಂತೆ ಕಂಗೊಳಿಸುತ್ತಿದ್ದರು. ಸ್ವಲ್ಪ ಕಾಲ ಕಳೆದ ನಂತರ ವಿಶ್ವಾಮಿತ್ರ ಮಹರ್ಷಿಗಳು ಅಯೋಧ್ಯೆಗೆ ಬಂದು ರಾಕ್ಷಸರ ಕಾಟದಿಂದ ತಮ್ಮ ಯಾಗವನ್ನು ರಕ್ಷಿಸಲು ರಾಮ, ಲಕ್ಷ್ಮಣರನ್ನು ತನ್ನೊಂದಿಗೆ ಕಾಡಿಗೆ ಕಳಿಸುವಂತೆ ದಶರಥನ ಕೇಳಿಕೊಂಡರು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಕ್ಕಳನ್ನು ಕಳಿಸಲು ದಶರಥನು ಭಾರವಾದ ಮನಸ್ಸಿನೊಂದಿಗೆ ಒಪ್ಪಿದನು. ಕಾಡಿನಲ್ಲಿ ಮುನಿಯು ಆ 2 ಬಾಲಕರಿಗೂ ಬಲ ಮತ್ತು ಅತಿಬಲ ಎಂಬ ಶಕ್ತಿಶಾಲಿ ವಿದ್ಯೆಯನ್ನು ಕಲಿಸಿ ಹಸಿವು ಬಾಯಾರಿಕೆ ಆಗದಂತೆ ಆಶೀರ್ವದಿಸಿದರು. ಆ ನಂತರ ಬಾಲಕ ರಾಮನು ಭಯಂಕರವಾದ ತಾಟಕಿಯನ್ನು ಒಂದೇ ಬಾಣಕ್ಕೆ ಸಂಹರಿಸಿ ಯಾಗವನ್ನು ರಕ್ಷಿಸಿದನು. ನಂತರ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರಿಂದಲೂ ಎತ್ತಲಾಗದ ಶಿವಧನಸ್ಸನ್ನು ಅನಾಯಾಸಕವಾಗಿ ಮುರಿದು ಲೋಕಮಾತೆ ಸೀತೆಯನ್ನು ವರಿಸಿದನು. ದಾರಿಯಲ್ಲಿ ಕಗ್ಗಲಾಗಿದ್ದ ಅಹಲ್ಯೆಯ ಶಾಪ ವಿಮೋಚನೆ ಮಾಡಿ ಅಹಂಕಾರಿಯಾಗಿದ್ದ ಪರಶುರಾಮನ ಗರ್ವಭಂಗ ಮಾಡಿದನು. ತಂದೆ ಕೊಟ್ಟ ಮಾತಿನಂತೆ ಮಲತಾಯಿ ಕೈಕೆಯ ವರದ ಕಾರಣದಿಂದ ರಾಮನು ಯಾವುದೇ ಬೇಸರವಿಲ್ಲದೆ 14 ವರ್ಷಗಳು ನಗುತ್ತಲೇ ಸೀತೆ ಮತ್ತು ಲಕ್ಷ್ಮಣನೊಡನೆ ಅರಣ್ಯವಾಸಕ್ಕೆ ಹೋದನು. ಅಲ್ಲಿ ಲಂಕೇಶ್ವರನಾದ ದಶಕಂಠ ರಾವಣನ ಮಾಯೆಯಿಂದ ಮರಿಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿದಾಗ ಸುಗ್ರೀವ, ಹನುಮಂತ, ಜಾಂಬುವಂತರ ವಾನರ ಸೈನ್ಯದೊಂದಿಗೆ ಲಂಕಾಪುರಕ್ಕೆ ತೆರಳಿ ಸಮುದ್ರಕ್ಕೆ ಬೃಹತ್ ಸೇತುವೆ ಕಟ್ಟಿ ರಾವಣನನ್ನು ಸಕುಟುಂಬ ಸಮೇತ ವಧಿಸಿದರು. ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕ ಮಾಡಿ ಸೀತೆಯೊಡನೆ ಪುಷ್ಪಕ ವಿಮಾನದಲ್ಲಿ ಮರಳಿ ಅಯೋಧ್ಯೆಗೆ ಬಂದು ವಸಿಷ್ಠರ ಕೈಯಿಂದ ಪಟ್ಟಾಭಿಷೇಕನಾಗಿ ಅಯೋಧ್ಯೆಯಲ್ಲಿ ಸುಖವಾಗಿ ಇಡೀ ಜಗತ್ತನ್ನೇ ಕೊಂಡಾಡುವಂತಹ ರಾಮ ರಾಜ್ಯವನ್ನು ಆಳಿದನು. ನೋಡು ನಾಗೇಂದ್ರ, ಇದೇ ಸಾಕ್ಷಾತ್ ಶ್ರೀರಾಮನ ಪವಿತ್ರ ಕತೆ. ಈ ಕಥೆಯನ್ನು ನಿನ್ನ ಮನೆಯಲ್ಲಿ ಹೇಳಿ 5 ಭಾನುವಾರಗಳ ಕಾಲ ನಿರಂತರವಾಗಿ ಪೂಜೆ ಮಾಡು. ಪೂಜೆಯ ಸಮಯದಲ್ಲಿ ಮನೆಯನ್ನು ಶುದ್ಧಗೊಳಿಸಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಬೇಕು. ನೈವೇದ್ಯಕ್ಕಾಗಿ ಪರಿಶುದ್ಧವಾದ ಹಸುವಿನ ಹಾಲು, ಗೋಧಿ, ರವೆ ಮತ್ತು ಸಕ್ಕರೆ ಸೇರಿಸಿ ಭಕ್ತಿಯಿಂದ 5 ಉಂಡೆಗಳನ್ನು ಪ್ರಸಾದವಾಗಿ ಮಾಡಿ ಶ್ರೀರಾಮನಿಗೆ ನೈವೇದ್ಯ ಮಾಡಬೇಕು. ಆ 5 ಉಂಡೆಗಳಲ್ಲಿ ಮನೆಯಲ್ಲಿರುವ ಬಡತನವೆಲ್ಲ ಆ ಕ್ಷಣವೇ ನಾಶವಾಗಿ ಅಷ್ಟ ಐಶ್ವರ್ಯ ಮತ್ತು ಇಷ್ಟ ಸಂಪತ್ತುಗಳಿಂದ ಅವರ ಮನೆ ಸದಾಕಾಲ ತುಳುಕುತ್ತದೆ. ಉಂಡೆಗಳಲ್ಲಿ ಉಂಡೆಯನ್ನು ಶ್ರೀರಾಮನಿಗೆಂದು ಮೀಸಲಿಟ್ಟು 2ನೇ ಉಂಡೆಯನ್ನು 3ನೇ ಉಂಡೆಯನ್ನು ಮುತ್ತೈದರಿಗೆ ನೀಡಿ 4ನೆಯದನ್ನು ನೆರೆಯವರಿಗೆ ನೀಡಿ ಕೊನೆಯದಾಗಿ
ಉಳಿದ ಉಂಡೆಯನ್ನು ಮನೆಯಲ್ಲಿರುವ ಹೆಂಡತಿ ಮಕ್ಕಳು ಪ್ರಸಾದವಾಗಿ ತಿನ್ನಬೇಕು. ಯಾರು ಈ ರೀತಿ ಅತ್ಯಂತ ನಿಷ್ಠೆಯಿಂದ 5 ಉಂಡೆಗಳು ಪೂಜೆ ಮಾಡುತ್ತಾರೋ ಮತ್ತು ಯಾರು ನಿತ್ಯವೂ ಶ್ರೀರಾಮನ ಈ ಕಥೆಯನ್ನು ಕೇಳುತ್ತಾರೋ ಮತ್ತು ಹೇಳಿಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಬಡತನವೇ ಆ ಕ್ಷಣವೇ ನಾಶವಾಗಿ ಅಷ್ಟ ಐಶ್ವರ್ಯ ಮತ್ತು ಇಷ್ಟ ಸಂಪತ್ತುಗಳಿಂದ ಅವರ ಮನೆ ಸದಾಕಾಲ ತುಳುಕುತ್ತದೆ ಎಂದು ಮುನಿಗಳು ಆಶೀರ್ವಾದ ಮಾಡಿ ಮಾಯವಾದರು. ಆ ಮಹಾನ್ ರಹಸ್ಯವನ್ನು ತಿಳಿದ ನಾಗೇಂದ್ರ ಶರ್ಮನಿಗೆ ಅತಿಯಾದ ಸಂತೋಷವಾಯಿತು. ತಾನಿಷ್ಟು ದಿನ ಕಷ್ಟಪಟ್ಟು ಒಂದು ದಾರಿ ಸಿಕ್ಕಿತು ಎಂದುಕೊಂಡು ಹೇಗಾದರೂ ಮಾಡಿ ತನ್ನ ಮನೆಯಿಂದ ಮೊದಲು ಈ ಶ್ರೀರಾಮನ ವ್ರತವನ್ನು ಮಾಡಬೇಕೆಂದು ನಿರ್ಧರಿಸಿ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಗಂಟು ಕಟ್ಟಿಕೊಂಡು ಮರಳಿ ತನ್ನ ಊರಿಗೆ ಬಂದನು. ಮನೆಗೆ ಬಂದವನೇ ತನ್ನ ಮಕ್ಕಳಾದ ನಾರಾಯಣಮ್ಮ ಮತ್ತು ನಾರಾಯಣ ಶರ್ಮನನ್ನು ಹತ್ತಿರ ಕರೆದು, ಮಕ್ಕಳೇ, ಇನ್ನು ಮುಂದೆ ನಾವು ಕಷ್ಟಪಡಬೇಕಾಗಿಲ್ಲ. ದಾರಿಯಲ್ಲಿ ನಮಗೆ ಮಹರ್ಷಿಗಳು ಸಿಕ್ಕಿದರು. ನಮ್ಮ ಸಂಕಷ್ಟಗಳು ಕಳೆಯುವ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಪ್ರತಿ ದಿನ, ಅದರಲ್ಲೂ ವಿಶೇಷವಾಗಿ ಭಾನುವಾರ, ಶ್ರದ್ಧೆಯಿಂದ ಶ್ರೀರಾಮನ ಪೂಜೆ ಮಾಡಿ ಈ ಕಥೆಯನ್ನು ಕೇಳುತ್ತೀರ. ಇದರಿಂದ ನಮ್ಮ ಕಷ್ಟಗಳೆಲ್ಲ ತೀರುತ್ತವೆ ಮತ್ತು ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಬುದ್ಧಿವಾದ ಕೆಲಸದ ನಿಮಿತ್ತ ಮತ್ತೆ ಬೇರೆ ಊರಿಗೆ ಪ್ರಯಾಣ ಬೆಳೆಸಿದರು. ಮರುದಿನ ಭಾನುವಾರ ಬಂದೇ ಬಿಟ್ಟಿತು. ತಂದೆಯ ಮಾತಿನಂತೆ ಮಗ ನಾರಾಯಣ ಶರ್ಮನು ಮುಂಜಾನೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಹುಟ್ಟು ಮನೆಯೆಲ್ಲ ಶುಚಿ ಮಾಡಿ ತಂದೆ ಹೇಳಿದಂತೆಯೇ ಹಾಲು, ಗೋಧಿ, ರವೆ ಮತ್ತು ಸಕ್ಕರೆಯಿಂದ 5 ಉಂಡೆಗಳನ್ನು ಪ್ರಸಾದವನ್ನು ಸಿದ್ಧಪಡಿಸಿ ತುಪ್ಪದ ದೀಪ ಹಚ್ಚಿ ಶ್ರೀರಾಮನ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮುಗಿಸಿದನು. ಪೂಜೆ ಮುಗಿಸಿದ ನಂತರ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ಪೂಜೆ ಎಲ್ಲ ಮುಗಿಯಿತು. ಈಗ ಶ್ರೀರಾಮನ ದಿವ್ಯ ಕಥೆ ಹೇಳುತ್ತೇನೆ. ತಿರುವ ಎಲ್ಲಾ ಕೆಲಸ ಬಿಟ್ಟು ಭಕ್ತಿಯಿಂದ ಕೇಳಲು ಬಾ ಅಮ್ಮ, ನಮ್ಮ ಕಷ್ಟಗಳೆಲ್ಲ ತೀರುತ್ತವೆ ಎಂದು ಕರೆದಾಗ ಆ ತಾಯಿ ದೇವರ ಮೇಲೆ ಸ್ವಲ್ಪವೂ ನಂಬಿಕೆ ಇರಲಿಲ್ಲ. ಬದಲಾಗಿ ಅವಳಿಗೆ ತುಂಬಾನೇ ಅಹಂಕಾರ ಮತ್ತು ಮಂಡುತನವಿತ್ತು. ಹಾಗೂ ಮನೆಗೆ ನಾಳೆ ಕೆಲಸದಾಕೆ ಪಾತ್ರೆ ತೊಳೆಯಲು ಬರುವ ಸಮಯವಿದು. ನನಗೀಗ ಬಿಡುವಿಲ್ಲ. ಈಗ ಏನಾದರೂ ಕಸ ಗುಡಿಸುವ, ಸಗಣಿ ಸಾರಿಸುವ ಕೆಲಸವಿದೆ. ನಿನ್ನ ಕತೆ ಕೇಳಿಕೊಂಡು ಕೂರಲು ಆಗುವುದಿಲ್ಲ. ಹೋಗಿ ನೀನೇ ಓದಿಕೋ ಎಂದು ತಾಸಾರ ನುಡಿದಳು. ಮಗನು ಬೇಸರಗೊಂಡು ಸುಮ್ಮನಾದನು. ಮಧ್ಯಾಹ್ನವಾದಾಗ ತಾಯಿ ಊಟ ಮಾಡಿ ಕುಳಿತಾಗ ಮಗ ಮತ್ತೆ ಬಂದು, ಅಮ್ಮ, ಮುಂಜಾನೆ ನಿನಗೆ ಕೆಲಸವಿತ್ತು ಸರಿ, ಈಗಲಾದರೂ ಆ ಕತೆ ಹೇಳುತ್ತೇನೆ, ದಯವಿಟ್ಟು ಬಾ ಅಮ್ಮ ಎಂದಾಗ ಅವಳು ಹಂಗಿಸುತ್ತಾಳೆ. ಏನೋ ನಿನ್ನ ಕತೆ ಮಗನೇ, ನಾನು ಊಟ ಮಾಡಿ ಮಲಗುವ ಸಮಯ ಮಧ್ಯಾಹ್ನವಾಯಿತು. ವಿಪರೀತ ನಿದ್ದೆ ಬರುತ್ತಿದೆ. ನನ್ನ ನಿದ್ದೆಯನ್ನು ಕೆಡಿಸಬೇಡ, ಹೋಗು ಎಂದದರಿ ಮಲಗಿಕೊಂಡಳು. ತಾಯಿ ಈ ಅಹಂಕಾರದ ಮಾತು, ತಾತ್ಸಾರದ ಮಾತುಗಳಿಂದ ಸಾಕ್ಷಾತ್ ಶ್ರೀರಾಮನಿಗೆ ತೀವ್ರವಾದ ಕೋಪ ಬಂದಿತು. ದೇವರನ್ನು ನಿರ್ಲಕ್ಷಿಸಿ ಆ ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಐಶ್ವರ್ಯವೆಲ್ಲ, ಪಾತ್ರೆ ಪಗಡೆಗಳೆಲ್ಲ ಮಾಯವಾಗಲು ಶುರುವಾಯಿತು. ಮನೆಯಲ್ಲಿದ್ದ ಹಿತ್ತಾಳೆ ಬಿಂದಿಗೆಗಳು, ತಾಮ್ರದ ಚೊಂಬುಗಳು, ಊಟದ ಬಟ್ಟಲುಗಳು ನಮ್ಮಷ್ಟಕ್ಕೆ ತಾವೇ ಮನೆಯಿಂದ ಹುರುಳಿಕೊಂಡು ಹೊರಹೋಗುತ್ತಿದ್ದವು. ಆಶ್ಚರ್ಯವಾಯಿತು. ಇವರು ಇಂದಿನಿಂದಲೂ ಭಿಕ್ಷೆ ಬೇಡಲು ಬಳಸುತ್ತಿದ್ದ ತೂತು ಬಿದ್ದ ಆ ಹಳೆಯ ತಾಮ್ರದ ಆ ಚೊಂಬು ಕೂಡ ತನ್ನಷ್ಟಕ್ಕೆ ತಾನೇ ಉರುಳಿಕೊಂಡು ಹೊರಗೆ ಹೋಗುತ್ತಿತ್ತು. ಇದನ್ನು ನೋಡಿ ಗಾಬರಿಯಾದ ಮಗಳು ಓಡಿ ಹೋಗಿ ಮಲಗಿದ್ದ ತಾಯಿಯನ್ನು ಎಬ್ಬಿಸಿ, ಅಮ್ಮ, ನೋಡಮ್ಮ, ಮನೆಯಲ್ಲಿರುವ ಪಾತ್ರೆಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಹೋಗುತ್ತಿವೆ. ಆ ಭಿಕ್ಷೆ ಬೇಡುವ ಚೊಂಬನ್ನಾದರೂ ಉಳಿಸಿಕೋ ಎಂದು ಶ್ರೀರಾಮನಲ್ಲಿ ಬೇಡಿಕೋ ಅಮ್ಮ. ಇಲ್ಲದಿದ್ದರೆ ನಮಗೆ ಭಿಕ್ಷೆ ಬೇಡಲು ಪಾತ್ರೆ ಇಲ್ಲದೆ ಉಪವಾಸ ಬೀಳಬೇಕಾಗುತ್ತದೆ ಎಂದು ಕಣ್ಣೀರು ಹಾಕಿ ಹೇಳಿದಾಗ ಆ ತಾಯಿ ಗಾಬರಿಯಿಂದ ಓಡಿ ಬಂದು ಶ್ರೀರಾಮನ ದಯೆಯಿಂದ ತಂದೆ ಎಂದು ಪ್ರಾರ್ಥಿಸಲು ಕೇವಲ ಆ ತೂತು ಬಿದ್ದ ಚೊಂಬು ಮಾತ್ರ ಹೊರಟವು. ಮನೆಯ ಗುಡಿಸಲಿನ ಹಳೆಯದೊಂದು ತಟ್ಟೆ ಇತ್ತು. ಆ ತಟ್ಟೆ ಕೂಡ ಹುರುಳಿಕೊಂಡು ಹೊರಗಡೆ ಹೋಗುತ್ತಿದ್ದನ್ನು ಅವಳು ಓಡಿ ಹೋಗಿ ಆ ತಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕಡೆಗೆ ಎಳೆದಳು. ಆ ರಭಸಕ್ಕೆ ಆ ತಟ್ಟೆ 2 ತುಂಡಾಯಿತು. ಮರುದಿನ ಬೆಳಗ್ಗೆ ಆ ತಾಯಿ ಒಲೆ ಹೊತ್ತಿಸಲು ಬೆಂಕಿಗಾಗಿ ನೆರೆಯವರ ಮನೆಗೆ ಹೋದಾಗ
ಅಲ್ಲಿಯೇ ಮೂಲೆಯಲ್ಲಿ ಬಿದ್ದಿದ್ದ ಆ ಬೆಳ್ಳಿಯ ತಟ್ಟೆಯ ಅಂಚನ್ನು ನೋಡಿ, ಇದು ನಮ್ಮ ಮನೆ ತಟ್ಟೆ, ಇದು ಇಲ್ಲಿಗೆ ಹುರುಳಿಕೊಂಡು ಬಂದಿದೆ, ಇದನ್ನು ನನಗೆ ಕೊಡಿ ಎಂದು ಕೇಳಿದಳು. ಅದಕ್ಕೆ ಆ ನೆರೆಯವರು, ಏನು ನಿನ್ನ ತಟ್ಟೆ ಹಂಚು ನಮ್ಮ ಮನೆಗೆ ಹೇಗೆ ಬಂದಿತಮ್ಮ? ಅದಕ್ಕೆ ಕಾಲುಗಳಿವೆಯಾ? ನಡೆದುಕೊಂಡು ಬರಲು ನಾವು ನಿಮ್ಮ ಮನೆಗೆ ಕದಿಯಲು ಬಂದಿದ್ದೇವಾ? ಅಥವಾ ನೀವು ನಮ್ಮ ಮನೆಗೆ ಹಾಗಾಗಿ ಈ ತಟ್ಟೆ ನಮ್ಮದೇ, ನಾವು ಕೊಡುವುದಿಲ್ಲ ಎಂದು ಜಗಳವಾಡುತ್ತಿದ್ದರು. ನಮ್ಮ ಮನೆಯಲ್ಲೂ ಆ ತಟ್ಟೆ ಅರ್ಧ ಅಂಚು ಇದೆ, ನಾನು ಅದನ್ನು ಹಿಡಿದುಕೊಂಡು ಬರುತ್ತೇನೆ, ನೀವೇ ನೋಡಿ ಎಂದು ಓಡಿ ಹೋಗಿ ತಂದು ಎರಡನ್ನು ಹತ್ತಿರವಿಟ್ಟು ನೋಡಲಾಗಿ ಆ ಎರಡು ತುಂಡುಗಳು ಒಂದಕ್ಕೊಂದು ಅಂಟಿಕೊಂಡು ಒಂದಾದವು. ಆಗ ಆ ನೆರೆಯವರು ಬಲವಂತವಾಗಿ, ಇದು ನಮ್ಮದೇ, ನಾವೇ ಇಟ್ಟುಕೊಳ್ಳುತ್ತೇವೆ ಎಂದು ಆ ತಟ್ಟೆಯನ್ನು ಕಸಿದುಕೊಂಡರು. ಆ ತಾಯಿ ತೀವ್ರ ಅವಮಾನದಿಂದ ನೆರೆಯವರ ನಾಚಿಕೆ ಪಟ್ಟು ಅವಳು ಅಳುತ್ತಾ ಬರಿಗೈಯಲ್ಲಿ ಮನೆಗೆ ಬಂದಳು. ಮನೆಯಲ್ಲಿ ಅಳುತ್ತಿದ್ದ ತಾಯಿಯನ್ನು ನೋಡಿ ಮಗನು, ಏನಾಯಿತಮ್ಮ, ಯಾಕೆ ಹೀಗೆ ಅಳುತ್ತೀಯ ಎಂದು ಕೇಳಿದನು. ಆಗ ನಮ್ಮ ತಟ್ಟೆ ನಮ್ಮದೇ ಎಂದು ನಾನು ಎಷ್ಟು ಹೇಳಿದರೂ ಅವರು ಬಲವಂತವಾಗಿ ಕಸಿದುಕೊಂಡು ಇಟ್ಟುಕೊಂಡರು ಮಗನೇ ಎಂದು ಹೇಳಿದರು. ಅಮ್ಮ, ಇದೆಲ್ಲ ಶ್ರೀರಾಮನ ಕತೆ, ಹೇಳುವುದಿಲ್ಲ ಎಂದು ನೀನು ಮಾಡಿದ ಅಪಮಾನದ ಕೋಪದ ಫಲವನ್ನು, ದೇವರನ್ನು ಧಿಕ್ಕರಿಸಿದಕ್ಕೆ ಹೀಗೆ ಆಗುವುದು. ಇನ್ನಾದರೂ ನಿನ್ನ ಅಹಂಕಾರ ಬಿಡು, ಈಗಲಾದರೂ ಶ್ರೀರಾಮನ ಕತೆ ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳುತ್ತೀಯ ಎಂದು ಮಗನು ಕೇಳಿದನು.